ಹಲೋ ನಮಸ್ಕಾರ. ಸ್ಪೀಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 6/3/2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಜನವರಿ 2025 ಮತ್ತು ಫೆಬ್ರವರಿ 2025 ಕರೆಂಟ್ ಅಫೇರ್ಸ್ ಗಳ PDF ನೋಟ್ಸ್ ಅವೈಲೇಬಲ್ ಇದೆ. ಪೇಯ್ಡ್ PDF ನೋಟ್ಸ್ 27 ರೂಪಾಯಿನ ಪೇ ಮಾಡಿ ನೀವು ಈ ನೋಟ್ಸ್ ಗಳನ್ನ ಪಡ್ಕೋಬಹುದು. ಜನವರಿ ತಿಂಗಳಿಗೆ 27, ಫೆಬ್ರವರಿ ತಿಂಗಳಿಗೆ 27. ಅದರಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂತ ಇಲ್ಲಿ ತಮ್ಮನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತು 2024 ಕಂಪ್ಲೀಟ್ ನೋಟ್ಸ್ ಬೇಕಾದ್ರೆ 120 ಪೇ ಮಾಡಬಹುದು. ಎಲ್ಲವನ್ನ ಪೇ ಮಾಡೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಕಾಮೆಂಟ್ ಸೆಕ್ಷನ್ ಕೂಡ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ, ಅಥವಾ ಸ್ಕ್ರೀನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕಾಣ್ತಾ ಇದೆ, ಚೆಕ್ ಮಾಡಬಹುದು. 2025 ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ ನಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಂತವನ್ನ ಗುರುತಿಸಬೇಕು ನೀವೀಗ. ಮೊದಲನೇ ಪ್ರಶ್ನೆ ಇದು. ಸರಿಯಾದ ಉತ್ತರ ಯೂಕಿ ಬಾಬ್ರಿ ಮತ್ತು ಅಲೆಕ್ಸಿ ಪೋಪಿರಿನ್ ಅಂತ. ಯೂಕಿ ಬಾಬ್ರಿ ಭಾರತದವರು ಮತ್ತು ಅಲೆಕ್ಸಿ ಪೋಪಿರಿನ್ ಆಸ್ಟ್ರೇಲಿಯಾದವರು ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ 2025 ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಇದು ಅವರ ಮೊದಲ ATP 500 ಡಬಲ್ಸ್ ಪ್ರಶಸ್ತಿಯಾಗಿದ್ದು, ಸ್ಟೆಫಾನೋಸ್ ಸಿಟ್ರಿಪಾಸ್ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಸ್ಟೆಫಾನೋಸ್ ಸಿಟ್ರಿಪಾಸನ್ ಅವರು ಈ ಒಂದು ಟೂರ್ನಮೆಂಟ್ ನ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ರೆ, ಇವರು ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ATP 500 ಇವೆಂಟ್ ದುಬೈ ಓಪನ್ ಏನಿತ್ತು, ಇದು ಬಹುಮಾನದ ಮೊತ್ತವನ್ನ ಇಲ್ಲಿ ನೋಡ್ಕೋಬಹುದು. ಎಷ್ಟು ಅಮೆರಿಕನ್ ಡಾಲರ್ಸ್ ಬಹುಮಾನದ ಮೊತ್ತ ಇದೆ ಅಂತ ಇಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಫೆಬ್ರವರಿ 24ರಿಂದ ಮಾರ್ಚ್ 1 ತನಕ ಇದು UAE ದುಬೈನಲ್ಲಿ ನಡೆದಿದೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಟ್ಯಾಂಗನಿಕಾ ಸರೋವರ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಮುಂದಿನ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ. ಟ್ಯಾಂಗನಿಕಾ ಸರೋವರದ ಸುತ್ತಮುತ್ತಲಿನ ದೇಶಗಳು ಜೀವ ವೈವಿಧ್ಯ ಬೆದರಿಕೆಗಳನ್ನ ನಿಭಾಯಿಸಲು 5 ವರ್ಷಗಳ ಯೋಜನೆಯನ್ನ ಪ್ರಾರಂಭ ಮಾಡಿಕೊಂಡಿವೆ. ಟ್ಯಾಂಗನಿಕಾ ಸರೋವರವು ಪೂರ್ವ ಆಫ್ರಿಕಾದಲ್ಲಿ ಕಂಡುಬರುವ ಒಂದು ಪ್ರಾಚೀನ ಸರೋವರವಾಗಿದೆ. ಇದು ಬುರುಂಡಿ, ಕಾಂಗೋ, ಟಾಂಜಾನಿಯಾ ಮತ್ತು ಜಾಂಬಿಯಾ ದೇಶಗಳ ಗಡಿಯನ್ನ ಹೊಂದಿರುತ್ತೆ. ಇದು ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ಸರೋವರಗಳಲ್ಲಿ ಒಂದಾಗಿದ್ದು, ಇದು 400 ಮೈಲಿಗಿಂತ ಹೆಚ್ಚು ವಿಸ್ತರಣೆಯನ್ನ ಕಾಣುತ್ತೆ. ಇದು ಪಶ್ಚಿಮ ರಿಫ್ಟ್ ಕಣಿವೆಯಲ್ಲಿ ಕಂಡುಬರುತ್ತೆ. ಅದರ ತೀರದಲ್ಲಿ ಕಡಿದಾದ ಭೂಮಿಯಿಂದ ಇದು ಕಂಡುಬರುತ್ತೆ. ಇದು ಪೂರ್ವ ಮತ್ತು ಪಶ್ಚಿಮ ಆಫ್ರಿಕಾದ ಹೂವಿನ ಪ್ರದೇಶಗಳ ನಡುವಿನ ವಿಭಜನೆಯನ್ನ ಗುರುತಿಸುತ್ತೆ. ಮುಂದಿನ ಪ್ರಶ್ನೆ. ಮಂಗಳ ಗ್ರಹದ ಕೆಂಪು ಬಣ್ಣಕ್ಕೆ ಇತ್ತೀಚೆಗೆ ಸಂಬಂಧಿಸಿರುವ ಕಬ್ಬಿಣವನ್ನ ಹೊಂದಿರುವ ಖನಿಜದ ಹೆಸರೇನು? ಮಂಗಳ ಗ್ರಹನ ಕೆಂಪು ಗ್ರಹ ಅಂತ ಕೂಡ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ, ಈ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಕಬ್ಬಿಣದಲ್ಲಿ ಹೊಂದಿರುವಂತ ಖನಿಜ ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಫೆರಿಹೈಡ್ರೈಟ್. ಮಂಗಳ ಗ್ರಹದ ಕೆಂಪು ಬಣ್ಣವು ಕಬ್ಬಿಣವನ್ನ ಹೊಂದಿರುವ ಖನಿಜ ಫೆರಿಹೈಡ್ರೈಟ್ ನಿಂದಾಗಿರಬಹುದು ಅಂತ ಒಂದು ಅಧ್ಯಯನ ಸೂಚನೆಯನ್ನ ಕೊಟ್ಟಿದೆ. ಫೆರಿಹೈಡ್ರೈಟ್ 20% FeO4 ಮತ್ತು 80% FeO6 ಪಾಲಿಹೈಡ್ರಾ ಅಂತ ಹೇಳ್ತೀವಿ. ಇದರಿಂದ ಆಗಿರ್ಬೋದು ಅನ್ನೋ ಒಂದು ಸಂಶೋಧನೆಯಿಂದ ಮಾಹಿತಿ ಸಿಕ್ಕಿರುತ್ತೆ. ಇದು ತ್ವರಿತ ಆಕ್ಸಿಡೀಕರಣ ಮತ್ತು ಜಲ ವಿಚ್ಛೇದನದ ಮೂಲಕ ರೂಪುಗೊಳ್ಳುತ್ತದೆ ಮತ್ತು ಅಸ್ತವ್ಯಸ್ತವಾದ ರಚನೆಯನ್ನ ಅಸ್ತಿತ್ವದಲ್ಲಿ ಕಾಣಿಸ್ಬರುತ್ತೆ. ಇದು ಕಬ್ಬಿಣದ ಆರಂಭಿಕ ತುಕ್ಕು ಉತ್ಪನ್ನವಾಗಿದ್ದು, ಗ್ರೋಥೈಟ್ ಹೆಮಟೈಟ್ ರಚನೆಗೆ ಕಾರಣವಾಗುತ್ತೆ ಅಂತ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೆಕ್ಸ್ಟ್, 2024 ಮತ್ತು 2025ನೇ ಸಾಲಿನ ಸಂದರ್ಶಕರ ಸಮ್ಮೇಳನ ಎಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರ ರಾಷ್ಟ್ರೀಯ ರಾಜಧಾನಿ ನವದೆಹಲಿ. ದೇಶದ ಅಧ್ಯಕ್ಷರಾದ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2024-25ನೇ ಸಾಲಿನ ಸಂದರ್ಶಕರ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿರ್ತಾರೆ. ಭಾರತದ ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದ ಪಾತ್ರವನ್ನ ಎತ್ತಿ ತೋರಿಸುವುದು ಇದರ ಉದ್ದೇಶವಾಗಿದೆ. ಮೊದಲ ಸಂದರ್ಶಕರ ಸಮ್ಮೇಳನವನ್ನ ನವೆಂಬರ್ 2015ರಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಉದ್ಘಾಟನೆ ಮಾಡಿದ್ರು. ಕ್ವಾಂಟಮ್ ತಂತ್ರಜ್ಞಾನ, ಔಷಧಗಳು, ಜಲಚರ ಸಾಕಣೆ, ಕ್ಯಾನ್ಸರ್ ಸಂಶೋಧನೆ, ಪ್ಲಾಸ್ಟಿಕ್ ನಿಂದ ಇಂಧನ ಪರಿವರ್ತನೆಯಲ್ಲಿ ಉನ್ನತ ಸಂಶೋಧನೆಗೆ ಒಟ್ಟಾರೆಯಾಗಿ 8 ಸಂದರ್ಶಕರ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಖೈಬರ್ ಪಖ್ತೂನ್ಖ್ವಾ ಇದನ್ನ ಈ ಹಿಂದೆ ಕೆಳಕಂಡ ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತ ಪ್ರಶ್ನೆ. NWFE ಅಂತ, ವಾಯುವ್ಯ ಗಡಿನಾಡು ಪ್ರಾಂತ್ಯ ಅಂತ ಅದನ್ನ ಕರೀತಾ ಇದ್ರು.
2010ರವರೆಗೆ ಅದನ್ನ ವಾಯುವ್ಯ ಗಡಿನಾಡು ಪ್ರಾಂತ್ಯ ಅಂತ ಕರೆಯಲಾಗ್ತಾ ಇತ್ತು. ಪಂಕ್ಚೂನ್ ಬಹುಸಂಖ್ಯಾತ ಪ್ರಾಂತ್ಯದ ಸಾಂಸ್ಕೃತಿಕ ಮತ್ತು ಜನಾಂಗೀಯ ಗುರುತನ್ನ ಪ್ರತಿಬಿಂಬಿಸಲು ಪಾಕಿಸ್ತಾನದ ಸಂವಿಧಾನದ 18ನೇ ತಿದ್ದುಪಡಿ ಮೂಲಕ ಇದನ್ನ ಮರುನಾಮಕರಣ ಮಾಡಲಾಯಿತು. ಈ ಪ್ರಾಂತ್ಯವು ಅಫ್ಘಾನಿಸ್ತಾನದ ಬಳಿಯ ಕಾರ್ಯತಂತ್ರದ ಸ್ಥಳದಿಂದಾಗಿ ಐತಿಹಾಸಿಕವಾಗಿ ಮಹತ್ವದ ಪ್ರದೇಶವಾಗಿದೆ ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೆ ಮತ್ತು ಸ್ವತಂತ್ರ ಚಳುವಳಿ ಸೇರಿದಂತೆ ವಿವಿಧ ಐತಿಹಾಸಿಕ ಘಟನೆಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಮಖಾನಾ ಅಂದ್ರೆ ಫಾಕ್ಸ್ ನಟ್ ಅಂತ ಇದರ ಅತಿ ದೊಡ್ಡ ಉತ್ಪಾದಕವಾಗಿದೆ? ಸರಿಯಾದ ಉತ್ತರ ಬಿಹಾರ. ಜಾಗತಿಕ ಮಖಾನ ಉತ್ಪಾದನೆಯಲ್ಲಿ ಭಾರತವು ಸಿಂಹಪಾಲನ್ನ ಹೊಂದಿದೆ. ಬಿಹಾರ ಮಾತ್ರ ವಿಶ್ವದ ಒಟ್ಟು ಮಖಾನದಲ್ಲಿ 90% ಅನ್ನು ಉತ್ಪಾದನೆ ಮಾಡುತ್ತೆ. ಮಧುಬನಿ, ದವಂಗ, ಸೀತಾಮನ್ಹಿ, ಸಹರ್ಷ, ಕಟಿಹಾರ, ಪೂರ್ಣಿಮಾ, ಸಮಸ್ತಿಪುರ, ಸುಪಾಲ್, ಕಿಶನ್ಗಂಜ್ ಮತ್ತು ಅರಾರಿಯಾ ಜಿಲ್ಲೆಗಳಲ್ಲಿ ಇವು ಪ್ರಮುಖ ಉತ್ಪಾದಕ ಜಿಲ್ಲೆಗಳಾಗಿರ್ತವೆ. ಫಾಕ್ಸ್ನಟ್ ಉತ್ಪಾದನೆ ಮತ್ತು ಸಂಸ್ಕರಣೆಯನ್ನ ಸುಧಾರಿಸಲು ಬಿಹಾರದಲ್ಲಿ ಮಖಾನ ಮಂಡಳಿಯನ್ನ ಸ್ಥಾಪಿಸಲು ಸರ್ಕಾರ ಯೋಜನೆ ಕೂಡ ಮಾಡಿದೆ. ನೆಕ್ಸ್ಟ್ ಕ್ವೆಶ್ಚನ್, ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಕೋನೋ ರಾಷ್ಟ್ರೀಯ ಉದ್ಯಾನವನದ ನಂತರ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಭಾರತದಲ್ಲಿ ಚಿರತೆಗಳಿಗೆ 2ನೇ ನೆಲೆ ಅಂತ ಗುರುತಿಸಲಾಗುತ್ತೆ. ರಾಜಸ್ಥಾನದ ಗಡಿಯಲ್ಲಿರುವ ಪಶ್ಚಿಮ ಮಧ್ಯಪ್ರದೇಶದ ಮಂದಸೌರ್ ಮತ್ತು ನೀಮಚ್ ಜಿಲ್ಲೆಗಳಲ್ಲಿ ಈ ಅಭಯಾರಣ್ಯ 368.62 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿರುತ್ತೆ. ಇದು ಚಂಬಲ್ ನದಿಯು ಅಭಯಾರಣ್ಯವನ್ನ ಬಹುತೇಕ ಸಮಾನ ಭಾಗವಾಗಿ ಕತ್ತರಿಸುವ ಮೂಲಕ ಸಮತಟ್ಟಾದ ಕಲ್ಲಿನ ಪ್ರಸ್ಥಭೂಮಿ ಮೇಲೆ ಕಂಡುಬರುತ್ತೆ. 1960ರಲ್ಲಿ ನದಿಯ ಮೇಲೆ ನಿರ್ಮಿಸಲಾದ ಗಾಂಧಿ ಸಾಗರ ಅಣೆಕಟ್ಟು ಅಭಯಾರಣ್ಯದ ಪ್ರದೇಶದೊಳಗೆ ಇದೆ. ಅದರ ಜಲಾಶಯದ ಕೆಲವು ಭಾಗಗಳು ಅಂದ್ರೆ 726 ಚದರ ಕಿಲೋಮೀಟರ್ ಬಹುದೊಡ್ಡದಾಗಿದ್ದು ದೇಶದಲ್ಲೇ 3ನೇ ದೊಡ್ಡದ ಜಲಾಶಯವಾಗಿ ಕಂಡುಬರುತ್ತೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಕ್ಲಾಸ್ ನ PDF ನೋಟ್ಸ್ ಅನ್ನು ನಮ್ಮ ಅಧಿಕೃತವಾದ ಟೆಲಿಗ್ರಾಮ್ ಚಾನಲ್ ಆದ SPK ಕನ್ನಡ ಅದರಲ್ಲಿ ನೀವು ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅದರ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು. ಅಲ್ಲಿ ನಿಮಗೆ ಒನ್ಲೈನರ್ ಕರೆಂಟ್ ಅಫೇರ್ಸ್ ಗಳನ್ನ ಪ್ರತಿದಿನ ನೀಡಲಾಗುತ್ತೆ. ಸೊ ಎಲ್ಲಾ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ವಾಟ್ಸ್ಆಪ್ ಲಿಂಕ್ ನಂಬರ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಪೇಯ್ಡ್ ನೋಟ್ಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದಗಳು.